ಶುರು ಆದಾಗ ಆ ಟೈಮಲ್ಲಿ ಅವರು 1.5 ಲಕ್ಷ ರೂಪಾಯಿ ತಗೊಂಡು ಡೆಪಾಸಿಟ್ ಇಟ್ಟರು. ಆ ದುಡ್ಡು ಒಂದು 10 ಜನಕ್ಕೆ ಹೆಲ್ಪ್ ಆಗಿದೆ. ಈಗೇನಾಗಿದೆ ಅಂದರೆ ನಮ್ಮ ಸಾರಥಿ ಮಿತ್ರರಿಗೆ ಎಲ್ಲೇ ಹೋದ್ರೂ ಯಾವುದೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇನ್ನೊಂದು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರಾ, ಯಾರೇ ನಿಮ್ಗೆ ಅಮೌಂಟ್ ಕೇಳಿದ್ರೆ ಯಾರು ಕೊಡೋ ಅಂತ ಇದಿರಲ್ಲ. ಈಗ ನಿಮ್ಮದೇ ವೆಹಿಕಲ್ ಆಗಲಿ, ಒಂದು ಇನ್ಶೂರೆನ್ಸ್ ಕಟ್ಟೋದಾಗಲಿ, ಒಂದು ಟೈರ್ ಹಾಕಿಸ್ಕೊಳಕ್ಕಾಗಲಿ, ಪ್ರತಿಯೊಂದು ಈ ಥರ ಏನಾದ್ರು ಒಂದು ಇತ್ತು ಅಂದಾಗ ಈಗ ನಮ್ಮದೇ ಸಂಸ್ಥೆ ಇದು. ನಮ್ಮ ಸಂಸ್ಥೆಯಲ್ಲಿ ನಿಮ್ಗಳದೇ ದುಡ್ಡು ನೀವೇ ಯುಟಿಲೈಸ್ ಮಾಡ್ಕೊಳ್ಳಿ, ನೀವೇ ಅದಾಗಿ ಕಟ್ಕೊಂಡು ಹೋಗಿ ಅನ್ನೋದು ನಮ್ಮ ಒಂದು ಭಾವನೆ. ದಯವಿಟ್ಟು ಅದಕ್ಕೆಲ್ಲ ಸಹಕರಿಸಬೇಕು. ಡೆವಲಪ್ ಆಗುತ್ತೆ, ನಿಮ್ಗಳಿಗೂ ಅದರ ಅನುಕೂಲ. ಪ್ರತಿಫಲ ಏನಂದ್ರೆ ಈಗ ಏನೇ ಒಂದು ನಾವು ಕಷ್ಟಪಟ್ಟರೆ ಅದ್ರ ಪ್ರತಿಫಲ ಇಬ್ರಿಗೂ ನಿಮ್ಗೆ ಸಿಗೋಂಥದ್ದು. ಈಗೇನಾಗಿದೆ, ಕಳೆದ ನಾವು ಒಂದು ವರ್ಷದಲ್ಲಿ 15 ಲಕ್ಷ ರೂಪಾಯಿ ಗಂಟ ಸಾಲ ಕೊಟ್ಟಿದ್ದೀವಿ. ನಾವು 15 ಲಕ್ಷ ರೂಪಾಯಿ ಸಾಲ ಕೊಟ್ರೆ ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ 16% ಇರೋದು. ಅವರೇಜ್ ಆಗಿ ಲೆಕ್ಕ ಹಾಕೊಂಡ್ರು 1,65,000 ಸಮಥಿಂಗ್ ಏನೋ ಬರ್ಬೇಕಾಗತ್ತೆ. ಈಗೇನಾಗಿದೆ ಅದರಲ್ಲಿ ಬರೋದೇ 1,10,12,000 ರೂಪಾಯಿ ಅಷ್ಟೇ ಕಲೆಕ್ಟ್ ಆಗಿದೆ. ಈ ದುಡ್ಡಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಆಫೀಸ್ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಅಂದ್ರೆ ಸಿಬ್ಬಂದಿ ವರ್ಗದವ್ರು ಸ್ಯಾಲ್ರಿ ಕೊಡ್ಬೇಕಾಗತ್ತೆ, ಅದ್ರ ಜೊತೆಲೇನೆ ಆಫೀಸ್ ಬಾಡಿಗೆ ಕಟ್ಬೇಕಾಗತ್ತೆ, ರೆಂಟ್ ಇರುತ್ತೆ, ಆಮೇಲೆ ಬುಕ್ಸ್, ಇವೆಲ್ಲ ಏನಂದ್ರೆ ನಿಮ್ಗೆ ಏನ್ ಇಂಟ್ರೆಸ್ಟ್ ತಗೊಂಡಿರ್ತೀವಲ್ಲ ಆ ಇಂಟ್ರೆಸ್ಟ್ ದುಡ್ಡಲ್ಲೇ ಇವೆಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಬರ್ಬೇಕಾಗಿರೋದು. ಹಂಗಾಗಿ ನೀವೇನು ಅವಧಿಗಳು ತಗೊಂಡಿರ್ತೀರಲ್ಲ, ನೀವು ಲೋನ್ ಅಮೌಂಟ್ ನಾವು 12 ತಿಂಗಳು ತಗೊಂಡಿರ್ತೀವೋ, 24 ತಿಂಗಳು ತಗೊಂಡಿರ್ತೀವೋ, ಆ ತಿಂಗಳಿಗೆ ಅಷ್ಟೇ ಕಟ್ಕೊಡಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಅಂಬೆಗಾಲಿಟ್ಟಿ ಒಂದು ಎಲ್ಲರೂ ನಿಮ್ಮ ಶ್ರಮದಿಂದ ಒಂದು 3,000 ಸಮಥಿಂಗ್ ಏನೋ ಆದಾಯ ಅಂತ ಕಂಡಿದ್ವಿ ನಾವು. ಅದೇ ಪ್ರಥಮ ಬಾರಿಗೆ 4ನೇ ವರ್ಷದಲ್ಲಿ ಕಂಡಿದ್ವಿ. ಅದು 5ನೇ ವರ್ಷಕ್ಕೆ ಒಂದು 30,000 ಗಂಟೆ ರೀಚ್ ಆಗಿದೆ. 30,000 ಗಂಟೆ ರೀಚ್ ಆಗಿದೆ. ಅದಕ್ಕೆಲ್ಲ ಶ್ರಮ ವಹಿಸಿ ನೀವುಗಳನ್ನು ಏನು ಲೋನ್ ತಗೊಂಡು ಲೋನ್ ಕಟ್ಕೊಡ್ತಾ ಇದ್ದೀರಾ, ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲೋನ್ ಕೊಡಬೇಕು ಅಂದ್ರೆ ನಾವುಗಳು ದಯವಿಟ್ಟು ಇವಾಗ ನೀವು ಯಾರ್ಯಾರು ನಮ್ಮ ಎಲ್ಲ ಮೆಂಬರ್ಸ್ಗಳಿದ್ದೀರಿ, ನಮ್ಮ ಸೊಸೈಟಿ ಮೆಂಬರ್ಸ್ಗಳಿದ್ದೀರಿ, ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಮ್ಮ ಸೊಸೈಟಿಗೆ ಮೆಂಬರ್ಶಿಪ್ ಮಾಡ್ಕೊಡ್ಬೇಕು ಅಂತ ನಾನು ಈ ಒಂದು ಮೂಲಕ ತಮ್ಗಳೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ತೊಂದರೆ ಇತ್ತು. ಏನಂದ್ರೆ ಕರೋನಾ ಅಂತ ಏನು ಆ ಒಂದು ಮಹಾಮಾರಿ ಕಾಯಿಲೆ ಬಂದಿದ್ದಲ್ಲ, ಆ ಟೈಮಲ್ಲಿ ನಮ್ದು ಈ ಸಂಘ ಉಟ್ಕೊಂಡಿದ್ದು. ಅದರಲ್ಲೂ ನಮ್ಮ ಎಲ್ಲ ಸಾರಥಿ ಮಿತ್ರರು ತುಂಬಾ ಕಷ್ಟಪಟ್ಟು ಈ ಸಂಘಕ್ಕೋಸ್ಕರ ಅವತ್ತಿನ ದಿನದಲ್ಲಿ ಅವ್ರಿಗೆ ಮನೆ ಜೀವನ ನಡೆಸೋದೇ ಕಷ್ಟ ಇತ್ತು. ಅಂಥದ್ರಲ್ಲೂ ಈ ಸಂಘದ ಮೇಲೆ ಒಂದು ಭರವಸೆ ಇಟ್ಟು ಎಲ್ಲರೂ ನೀವು ಒಂದು 2.5 ಕೊಟ್ಟು 2,500ನ ಅವತ್ತೇನು ಪಾವತಿಸಬೇಕಾಗಿದ್ದ ಅಮೌಂಟ್ ಕೊಟ್ಟು ನೀವು ಈ ಸಂಘನ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ಸಹಕರಿಸಿದ್ದೀರಾ. ಅದಕ್ಕೆ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಸಂಘನ ಬರೀ ಮಾಡಿದ್ರೆ ಏನು ಹುಟ್ಟಾಕಿದ್ರೆ ಸಾಕಾಗಲ್ಲ, ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ನಡೆಸ್ಕೊಂಡು ಹೋಗೋದಕ್ಕೆ ಇವತ್ತೇನು ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಜೊತೆಲಿ ವೇದಿಕೆ ಮೇಲೆ ಕೂತಿದ್ದಾರೆ, ಅವರು ಅದೇ ತರ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೇನೆ ಈಗ ಏನ್ ನಮ್ಮ ಸಂಘ ಶುರುವಾಗಿ ಇಲ್ಲಿಗೆ 5 ವರ್ಷ ಆಗ್ತಾ ಇದೆ. 5 ವರ್ಷ ಕಂಪ್ಲೀಟ್ ಆಗ್ತದೆ. 5 ವರ್ಷದ ಮಹಾಸಭೆ ನಡೆಸ್ತಾ ಇದ್ವಿ. ಆದ್ರೂ ಇದರಲ್ಲಿ ಕಳೆದ 3 ವರ್ಷ ನಾವು ಸಂಘ ಏನಂದ್ರೆ ಈಗ ಒಂದು ಹುಟ್ಟಿದ ಮಗುನ ಚೇತರಿಸ್ಕೊಂಡು ಒಂದು ಅಮ್ಮೆಗಾಲ ಇಟ್ಕೊಂಡು ಯಾವ ರೀತಿ ನಡೆಯುತ್ತೆ, ಅದೇ ರೀತಿ ನಮ್ಮ ಸಂಘನೂ ಅದೇ ರೀತಿಲಿ ನಡೆಸ್ಕೊಂಡು ಬರ್ಬೇಕಾಗಿದೆ. ಹಂಗಾಗಿ ಈ ಒಂದು ಸಂಘ ಶುರು ಮಾಡಿ 3 ವರ್ಷದ ಗಂಟನೂ ಸ್ವಲ್ಪ ತೊಂದರೆಯಲ್ಲೇ ನಡ್ಕೊಂಡು ಬಂತು ಅಂತ ಸಂಘ. ಜಮಾ ವಿವರ: ಪಾವತಿಯಾದ ಪಾಲು ಬಂಡವಾಳ ಸದಸ್ಯರಿಂದ 1,11,000 ರೂಗಳು. ಬ್ಯಾಂಕ್ ಲೆಕ್ಕಗಳು: MDCC ಬ್ಯಾಂಕ್ ಚಾಲ್ತಿ ಖಾತೆ 200, ಕರ್ನಾಟಕ ಬ್ಯಾಂಕ್ ಚಾಲ್ತಿ ಖಾತೆ 23,60,588. ಸದಸ್ಯರ ಠೇವಣಿಗಳು: FD 20,000, ಪಿಗ್ಮಿ ಖಾತೆ 3,37,400, ಟೋಟಲ್ 3,57,400. ಜಂಟಿ ಸಾಲ: ಸದಸ್ಯರಿಂದ ಬಂದಿರುವಂತಹ ಅಸಲು ಅಮೌಂಟ್ 14,64,354. ಜಂಟಿ ಸಾಲದ ಮೇಲಿನ ಬಡ್ಡಿ 1,92,515. ಆದಾಯದ ಲೆಕ್ಕಗಳು: ಪ್ರವೇಶಧನ 5,200, ಷೇರು ಫೀಸ್ 8,150, ಇತರೆ 2,600, ಸಾಲದ ಅರ್ಜಿ 520.
ಇಂದಿನ ಸಾಲಿನಿಂದ ಸಂಘವು ಲಾಭದಂತ ಸಾಗುತ್ತಿದ್ದು ಈ ವರ್ಷ ಸಂಘವು 31,478 ರೂಗಳ ಲಾಭ ಗಳಿಸಿದೆ. ಇದೆಲ್ಲ ನಿಮ್ಮ ಸಹಕಾರದಿಂದ ಸಾಧ್ಯವಾಗಲು ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಇಂದಿನ 3 ವರ್ಷಗಳಲ್ಲಿ ಸಾಲ ಆಗಿದ್ದರೂ ಕಳೆದ ವರ್ಷ ಲಾಭಾಂಶ ಹಾಗೂ ಈ ವರ್ಷದ ಲಾಭಾಂಶವನ್ನು ಆಗಿರುವ ಲಾಸ್ ಹಾಗೆ ಅಡ್ಮಿಟೆಡ್ ಆಗುತ್ತದೆ. ಇದರಿಂದ ಡಿವಿಡೆಂಡ್ ನೀಡಲು ಬರುವುದಿಲ್ಲ. ಪ್ರತಿಯೊಬ್ಬ ಷೇರು ಸದಸ್ಯರು ಸರ್ವಸದಸ್ಯ ಸಭೆಗೆ 5 ವರ್ಷದವರೆಗೆ ಕನಿಷ್ಠ 3 ಸಭೆಗೆ ಹಾಜರಾಗಬೇಕು ಹಾಗೂ ಸಂಘದಲ್ಲಿ ಕನಿಷ್ಠ ವ್ಯವಹಾರವನ್ನು ನಡೆಸಿರಬೇಕು. ಸಾಲ ಅಥವಾ ಪಿಗ್ನಿ ಅಂತವರು ಮಾತ್ರ ಮುಂದಿನ ದಿನಗಳಲ್ಲಿ ಸಂಘದಲ್ಲಿನ ಆಡಳಿತ ಮಂಡಳಿಗೆ ಸೇರಲು ಹಾಗೂ ಚುನಾವಣೆಯಲ್ಲಿ ತಮ್ಮ ಮತದಾರರ ಹಕ್ಕನ್ನು ಪಡೆಯಲು ಹಾಜರಾಗಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಎಲ್ಲರಿಗೂ ಒಪ್ಪಿಗೆ ಆಗಿದೆ ಅಂತೇಳಿ ಇಬ್ಬರು ಯಾರು ಮಂಡನೆ ಮಾಡಬೇಕು. ಇಬ್ಬರು ತಮ್ಮ ಹೆಸರು ಕೈ ಎತ್ತಿ. ನಡವಳಿಕೆಯನ್ನು ಓದುವುದು. ನಮ್ಮ ಸಂಘದ 4ನೇ ವರ್ಷದ 23-24ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು 9/7/2024 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಸಹಕಾರ ಭವನದ ಸಭಾಂಗಣದಲ್ಲಿ ನಡೆಸಲಾಯಿತು. ನಮ್ಮ ಸಂಘದ ಅಧ್ಯಕ್ಷರಾದ ನಾಗರಾಜ್ ಎಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮೊದಲಿಗೆ ಎಲ್ಲರನ್ನು ಸ್ವಾಗತಿಸಲಾಯಿತು. ಆಡಳಿತ ಮಂಡಳಿಯ ಸದಸ್ಯರನ್ನು, ಷೇರುದಾರರನ್ನು ಹಾಗೂ ಕುಟುಂಬ ವರ್ಗದವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ನಂತರ ಬಾಲಾಜಿ ಸಿಂಗ್ ಅವರು ಪ್ರಾರ್ಥನೆಯನ್ನು ಮಾಡಿದರು. ನಿರ್ದೇಶಕರಾದ ಮಂಜುನಾಥ್ ಅವರು ಮೀಟಿಂಗ್ ನೋಟಿಸ್ ಓದಿ ತಿಳಿಸಿದರು. ಈ ವಿಷಯವನ್ನು ಮಹೇಶ್ ಹಾಗೂ ವೆಂಕಟೇಶ್ ಅವರು ಅನುಮೋದಿಸಿದರು. ಇಂದಿನ ವಾರ್ಷಿಕ ಸಭೆಯ ನಡವಳಿಕೆಯನ್ನು ಕುಟುಂಬಿ ಅವರು ಓದಿ ತಿಳಿಸಿದರು. ನಂತರ ಉಪಾಧ್ಯಕ್ಷರಾದ ದೇವಕರ್ ಕೆಟಿ ಅವರು ಆಡಳಿತ ವರದಿಯನ್ನು ಮಂಡಿಸಿದರು. ಸನ್ಮಾನ್ಯ ಸಹಕಾರಿ ಬಂಧುಗಳೇ, ನಮ್ಮ ಸಂಘದ 2024-25ನೇ ಸಾಲಿನ 5ನೇ ವರ್ಷದ ಮಹಾಸಭೆ ಸರ್ವ ಸದಸ್ಯರ ಮಹಾಸಭೆಯನ್ನು 15/7/25 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಹೋಟೆಲ್ ಮಾಲೀಕರ ಸಂಘ 2ನೇ ಕನಸು ಕೃಷ್ಣಮೂರ್ತಿಪುರಂ ಬಲ್ಲಾಳ್ ಹತ್ತಿರ ಮೈಸೂರಿನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಎಸ್ ಅವರ ಅಧ್ಯಕ್ಷತೆಯನ್ನು ಕರೆಯಲಾಗಿದ್ದು, ಮಾನ್ಯ ಸದಸ್ಯರು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ. ಹಾಗೆ ತಮಗೆ ಒಂದು ವಿನಂತಿ, ಈ ಹವಾಲಾ ಪತ್ರಿಕೆಯನ್ನು ಪೋಸ್ಟರ್ ಮೂಲಕ ಎಲ್ಲರಿಗೂ ತಲುಪಿಸಲಾಗಿದೆ ಹಾಗೂ ಆಫೀಸಿನಿಂದ ಮೆಸೇಜ್ ಫೋನ್ ಮಾಡಿ ತಿಳಿಸಿದ್ದೇವೆ. ಹಾಗೂ ನ್ಯೂಸ್ ಪೇಪರ್ ಮೂಲಕ ಕೂಡ ಸರ್ವಸದಸ್ಯ ಸಭೆಯ ಬಗ್ಗೆ ತಿಳಿಸಲಾಗಿದೆ. ವಿಷಯವನ್ನು ಸೂಚಿಸುವುದಕ್ಕೆ ಮತ್ತು ಅನುಮೋದನೆ ನೀಡುವುದಕ್ಕೆ ಯಾರಾದರೂ ಇಬ್ಬರು ಸದಸ್ಯರು ನಮ್ಮಲ್ಲಿ ಸೊಸೈಟಿ ಮೆಂಬರ್ ಆಗಿರೋರು ಇಬ್ಬರು ತಮ್ಮ ಹೆಸರನ್ನ ಹೇಳಿ ಕೈ ಎತ್ತಿ. ನಿಮಗೆ ಮನೆಗೆ ತಲುಪಿದೆಯಾ ಅನ್ನೋದಕ್ಕೆ ಪ್ರೂಫ್ ನಿಮಗೆ ತಲುಪಿದೆ ಅನ್ನೋದಕ್ಕೆ ಇಬ್ಬರು ಯಾರಾದ್ರೂ ಕೈ ಎತ್ತಿ ಇಬ್ಬರು ಹೆಸರು ಹೇಳಿ. ಈಗ ಹೇಳಿರೋರು ನೆಕ್ಸ್ಟ್ ಟೈಮ್ ವಿಷಯನ ಹೇಳಿದ್ರೆ ನಾವು ನೇಮ್ ಮಾಡಿ ಬೇಗ ರೆಡಿ ಆಗೋಣ. ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಂಜುನಾಥ್ ಸರ್ ಅವರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಹಾಗೂ ನಿರ್ದೇಶಕರಾದ ಶ್ರೀಮತಿ ನಳಿನಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಮತಿ ಸುಜಾತರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. 2024-25ನೇ ಸಾಲಿನ ಮೀಟಿಂಗ್ ನೋಟಿಸ್ ಓದುವುದು ಶ್ರೀಯುತ ದಿವಾಕರ್ ಸರ್ ಅವರಿಂದ. ನಾನು ಆಗ್ಲೇ ಮುಂದೆ ನಿಂತಿದ್ದೆ ಎಲ್ಲರೂ ನಿಂತಿದ್ದು